ನವಾಬರು ಮಂಚಾಲ ಗ್ರಾಮವನ್ನ ರಾಯರಿಗೆ ಕೊಡುತ್ತಾರೆ. ಆದರೆ ದಿವಾನ್ ವೆಂಕಣ್ಣನಿಗೆ ಅದು ಹಿಡಿಸಲಿಲ್ಲ. ಕಾರಣ ಅದು ಬಂಜರು ಭೂಮಿಯಾಗಿರುತ್ತೆ. ಆಶ್ರಮಕ್ಕೆ ಸೂಕ್ತವಾದ ಜಾಗವಾಗಿರುವುದಿಲ್ಲ. ಅಂತಹ ಅಸಮಾಧಾನವನ್ನ ದಿವಾನ್ ವೆಂಕಣ್ಣ ವ್ಯಕ್ತಪಡಿಸಿದಾಗ ರಾಯರು ಮಂಚಾಲೆ ಗ್ರಾಮಕ್ಕೆ ದಿವಾನ್ ವೆಂಕಣ್ಣರನ್ನ ಕರೆದುಕೊಂಡು ಹೋಗುತ್ತಾರೆ. ಈಗ ಬೃಂದಾವನವಿರುವ ಸ್ಥಳದ ಮುಂದೆ ನಿಂತು ಒಂದು ಅದ್ಭುತವನ್ನು ಎದುರಾಗಿಸುತ್ತಾರೆ. ಆ ಅದ್ಭುತವೇ ಅಲ್ಲಿ ನೋಡೆಂದು ಹೇಳಿದಾಗ ಒಂದು ದೊಡ್ಡ ಯಜ್ಞಕುಂಡ ಭೂಮಿಯೊಳಗಿಂದ ಎದ್ದು ಆಕಾಶದಲ್ಲಿ ಕಾಣಿಸಿಕೊಂಡಿದ್ದು. ವೆಂಕಣ್ಣ ನೋಡೆಂದಾಗ ಭೂಮಿಯೊಳಗಿಂದ ಯಜ್ಞಕುಂಡವು ಆಚೆ ಬಂದು ಕಾಣಿಸಿದಾಗ ರಾಘವೇಂದ್ರ ಸ್ವಾಮಿಗಳು ದಿವಾನ್ ವೆಂಕಣ್ಣರಿಗೆ ಒಂದು ರಹಸ್ಯವನ್ನ ಬಯಲು ಮಾಡುತ್ತಾರೆ. ಆ ರಹಸ್ಯವೇ ಹಿಂದಿನ ಒಂದು ಜನ್ಮದಲ್ಲಿ ಪ್ರಹ್ಲಾದರಾಗಿದ್ದ ತಾವು ಇಲ್ಲಿ ಲೋಕ ಕಲ್ಯಾಣಕ್ಕಾಗಿ ಒಂದು ದೊಡ್ಡ ಯಜ್ಞವನ್ನ ಇಲ್ಲಿ ಮಾಡಿದ್ದೇವೆಂದು ರಾಯರು ಹೇಳಿದ್ದು. ಇದು ಶ್ರೇಷ್ಠವಾದ ಶಕ್ತಿಯುತವಾದ ತಾಣವೆಂದು ದಿವಾನ್ ವೆಂಕಣ್ಣರಿಗೆ ವಿವರಿಸಿದ್ದು. ಇಲ್ಲಿ ಮಾಡುವ ಸಂಕಲ್ಪಗಳು ಸಿದ್ಧಿಸುತ್ತವೆಂದು ಹೇಳಿದ್ದು.